ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ನೋಡ್ರಿ ಒಂದು ರೆಸಿಪಿ ಮಾಡೋಣ್ರಿ. ಯಾವ ರೆಸಿಪಿ ಅಂದ್ರೆ ರೀ, ಈ ಮಾರ್ಕೆಟ್ನಿಂದ ನೋಡ್ರಿ, ಮಾರ್ಕೆಟ್ನಿಂದ ಸಫೋಲಾ ಕಂಪ್ನಿದು ಮಸಾಲ ಓಟ್ಸ್ ಪ್ಯಾಕೆಟ್ ತಂದಿನಿ ಸ್ನೇಹಿತರೆ. ನೀವು ಕೂಡ ಈಗ ಸೂಪರ್ ಮಾರ್ಕೆಟ್ ಹೋದ್ರಂದ್ರೆ ನೀವು ಕೂಡ ಈ ರೀತಿ ಮಸಾಲ ಓಟ್ಸ್ ಪ್ಯಾಕೆಟ್ ಸಿಗ್ತಿ, ನೀವು ಕೂಡ ತೊಂಬರಿ. ಇವತ್ತಿನ ದಿವಸ ಮಸಾಲ ಓಟ್ಸ್ ಯಾವ ರೀತಿ ಮಾಡೋದತ್ತ ಈ ವಿಡಿಯೋ ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಬರ್ರಿ ಹೆಂಗಾದ್ರೆ ಇದು ಮಸಾಲ ಓಟ್ಸ್ ಯಾವ ರೀತಿ ಮಾಡುತ್ತಾ ಬರ್ರಿ ವೀಕ್ಷಣೆ ಮಾಡೋಣ ರೀ. ಸ್ನೇಹಿತ ನೋಡ್ರಿ, ಈ ಓಟ್ಸ್ ಪ್ಯಾಕೆಟ್ ಏನೈತಿ ಕಟ್ ಮಾಡ್ತೀನಿ ಕತ್ತಿರಲಿ. ಒಳಗಡೆ ನೋಡ್ರಿ ಈ ರೀತಿ ಓಟ್ಸ್ ಐತಿ, ಈ ರೀತಿ ಪ್ಯಾಕೆಟ್ ಒಳಗಡೆ ಈ ರೀತಿ ಓಟ್ಸ್ ಐತಿ ಸ್ನೇಹಿತರೆ. ಈಗ ಸುರ್ಕೋತೀನಿ ನೋಡ್ರಿ, ಅದನ್ನು ನಮಗೆ ಎಷ್ಟು ಕಟ್ಟ ಹಾಕೊಳ್ಳೋದು. ಈಗ ಸ್ನೇಹಿತರು ನೋಡ್ರಿ, ಒಂದು ಬುಟ್ಟಿ ಒಳಗೆ ತೊಗೊಂಡಿನಿ, ಇನ್ನೂ ಇಟ್ಟು ಉಳ್ದೈತಿ. ಇದೇನೈತಿ ಸ್ವಲ್ಪ ಮಡಿಸಿ ತೆಗೆದಿಡ್ತೀನಂತ ಮತ್ತೆ ಮಾಡಕ್ಕೆ ಬರತ್ತಿ. ಈಗ ನಮ್ಗೆ ಎಷ್ಟು ಬೇಕು ಕಟ್ಟ ಮಾಡ್ಕೊಂಡು ಸ್ನೇಹಿತರೆ. ಈಗ ಬುಟ್ಟಿ ಒಳಗೆ ಏನು ತಗೊಂಡಿರಲ್ಲ, ಈಗ ಒಗ್ಗರಣೆ ಮಾಡ್ಕೊಂಡ್ರಿ ಸ್ನೇಹಿತರು ನೋಡ್ರಿ. ಒಗ್ಗರಣೆ ಮಾಡ್ಕೊಳ್ಳೋ ಸಂಬಂಧ ಈಗ ಬರ್ಸನ್ ಮ್ಯಾಗ ಏನೈತಿ ಪಾತ್ರೆ ಇಟ್ಕೊಂಡ್ರಿ. ಈ ಒಗ್ಗರಣೆ ಮಾಡ್ಕೋಬೇಕಾರೆ ಫಸ್ಟ್ ಏನು ಬೇಕ್ರಿ, ಅಡಿಗೆನೇ ಬೇಕ್ರಿ. ಅದಕ್ಕೆ ನೋಡ್ರಿ ಅಡಿಗೆನೇ ಹಾಕೋತೀನತ್ತ. ಒಗ್ಗರಣೆಗೆ ಎಷ್ಟು ಅಡಿಗೆನೇ ಬೇಕು ಅಷ್ಟು ಅಡಿಗೆನೇ ಹಾಕೋತೀನಿ ರೀ. ಈಗ ಸ್ನೇಹಿತರು ನೋಡ್ರಿ, ಈಗ 1 ಸ್ಪೂನ್ ಆಗೋಟ್ಟು ಸಾಸಿವೆ ಹಾಕೋತೀನತ್ತ. ಆಮೇಲೆ 1 ಸ್ಪೂನ್ ಆಗೋಟ್ಟು ಜೀರಿಗೆ ಹಾಕೋತೀನಿ ಸ್ನೇಹಿತರೆ. ಈಗ ನೋಡ್ರಿ ಕರಿಬೇವು ಹಾಕೋತೀನಿ ಸ್ನೇಹಿತರೆ. ಕರಿಬೇವು ಹಾಕ್ಕೊಂಡು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡ್ರಿ. ಆಮೇಲೆ ಉಳ್ಳಾಗಡ್ಡಿ ಹಾಕೋತೀನಿ ನೋಡ್ರಿ. ಈರುಳ್ಳಿ ಚೆನ್ನಾಗಿ ಉಳ್ಕೊಂಡಿರಲ್ಲ ಅದನ್ನು ಕೂಡ ಹಾಕೋತೀನತ್ರಿ. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ, ಎಲ್ಲನೂ ಕೂಡ ಮಸ್ತ್ ಸೂಪರಾಗಿ ಫ್ರೈ ಮಾಡ್ಕೊಳ್ಳೋಂತ. ಈಗ ನೋಡ್ರಿ, ಈಗ ಆಲೂಗಡ್ಡೆ ಹಾಕೋತೀನಿ ಸ್ನೇಹಿತರೆ. ಆಲೂಗಡ್ಡೆ ಸಣ್ಣ ಉಳ್ಕೊಂಡಿನಿ, ಆಲೂಗಡ್ಡೆ ಹಾಕೋತೀನತ್ತ. ಇವು ಆಲೂಗಡ್ಡೆ ಮತ್ತು ಈರುಳ್ಳಿ ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಈ ಹಸಿ ಅಂಶ ಎಂಬುದು ಇರುತ್ತಲ್ಲ, ಹಸಿ ಅಂಶ ಎಂಬುದು ಹೋಗು ಸ್ನೇಹಿತರೆ. ಎಣ್ಣೆಯೊಳಗೆ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ ಇದನ್ನು. ಮತ್ತು ನಿಮ್ಮ ಮನೆಯಲ್ಲಿ ತರಕಾರಿ ಯಾವ ರೀತಿ ತರಕಾರಿ ಬರ್ತೋ ಅದನ್ನು ಕೂಡ ಹಾಕೋಬೋದು. ಈ ಆಲೂಗಡ್ಡೆ ಹೆಚ್ಚು ಹಾಕೋಬೇಕಂತ ನೇಮನಿಲ್ಲ. ಮನೆಯಲ್ಲಿ ಯಾವುದೇ ರೀತಿ ತರಕಾರಿಗಳಿಂದ್ರೆ ಓಡಿಸೋಳಗೆ ನಿಂತು, ಈ ಒಗ್ಗರಣೆ ಓಡಿಸೋಳಗೆ ನಿಂತು ನೀವು ಹಾಕೋಬೋದು ಸ್ನೇಹಿತರೆ. ಈಗ ನೋಡ್ರಿ ಸೌಂತಿಕಾಯಿ ಹಾಕೋತೀನಂತ. ಸೌಂತಿಕಾಯಿ ಸಣ್ಣ ಉಳ್ಕೊಂಡಿನಿ, ಸೌಂತಿಕಾಯಿ ಹಾಕೋತೀನಿ ರೀ. ಆಮೇಲೆ ನೋಡ್ರಿ ಕ್ಯಾರೆಟ್ ಸಣ್ಣ ಉಳ್ಕೊಂಡಿನಿ, ಕ್ಯಾರೆಟ್ ಕೂಡ ಹಾಕೋತೀನಂತ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಇದನ್ನು ಎಣ್ಣೆ ಒಳಗೆ. ಈಗ ನೋಡಿ ಕ್ಯಾಪ್ಸಿಕಮ್ ಹಾಕೋತೀನಿ ಸ್ನೇಹಿತರೆ. ದಣ್ಣ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ ಅದನ್ನು ಕೂಡ ಹಾಕೋತೀನಂತ. ಮತ್ತು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡ್ರಿ. ಒಂದು ಟೊಮೆಟೊ ತೊಗೊಂಡು ಸಣ್ಣ ಉಳ್ಕೊಂಡಿನಿ, ಅದನ್ನು ಹಾಕೋತೀನಿ ನೋಡ್ರಿ. ಈಗ ಮತ್ತು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಇದು ಓಟ್ಸ ಆರೋಗ್ಯಕರ ಸ್ನೇಹಿತರೆ. ಇದು ಪ್ರತಿಯೊಬ್ಬರು ಕೂಡ ಶುಗರ್ ಇತ್ತಂದ್ರೆ ಓಟ್ಸ್ ಸೇವನೆ ಮಾಡ್ಬೋದು. ಇದರಿಂದ ಶುಗರ್ ಒಂದು ಮಟ್ಟಿಗೆ ಬರ್ತದೆ ಸ್ನೇಹಿತರೆ. ಮತ್ತು ಇದರಲ್ಲಿ ಸಿರಿಧಾನ್ಯಗಳು ಇರ್ತಾವೆ, ಓಟ್ಸ್ ಒಳಗೆ ಸಿರಿಧಾನ್ಯಗಳು ಇರ್ತಾವೆ. ಹಿಂಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಶಕ್ತಿದಾಯಕ ಸ್ನೇಹಿತರೆ. ಇದು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೋತೀನಿ ಸ್ನೇಹಿತರೆ. ಅರಿಶಿನ ಪುಡಿ ಹಾಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು. ಅರಿಶಿನ ಪುಡಿ ಪ್ರತಿಯೊಂದು ಅಡುಗೆ ಒಳಗೆ ಅರಿಶಿನ ಪುಡಿ ಇರಬೇಕು. ಅರಿಶಿನ ಪುಡಿ ಇದ್ದರೆ ಅಡುಗೆ ತುಂಬ ರುಚಿಕರವಾಗಿರುತ್ತೆ ಮತ್ತು ಅದರೊಳಗೆ ಆರೋಗ್ಯಕರ ಸ್ನೇಹಿತರೆ. ಅರಿಶಿನ ಪುಡಿ ಯೂಸ್ ಮಾಡೋದ್ರಿಂದ ಆರೋಗ್ಯಕರ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀವಿ ನೋಡಿರಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಂಥ ಮಿನಿಮಮ್ 1 ಅಥವಾ 2 ಗ್ಲಾಸ್ ಆಗೋಟ್ಟು ನೀರು ಐತ್ರಿ. ಒಂದು ಚರಿಗೆ ತೊಗೊಂಡಿವಿ, ಅದನ್ನು ಹಾಕೋತೀವಿ ನೋಡ್ರಿ. ಈಗ ಹಾಕೊಂಡ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋ ಸ್ನೇಹಿತರೆ. ಎಲ್ಲ ನೀರೊಳಗೆ ಎಲ್ಲ ಸಂಪೂರ್ಣವಾಗಿ ಒಗ್ಗರಣೆ ಏನೈತಿರಲ್ಲ, ಸಾಸಿವೆ, ಜೀರಿಗೆ, ಟೊಮೆಟೊ ಮತ್ತು ಕ್ಯಾರೆಟ, ಸೌಂತಿಕಾಯಿ ಮತ್ತು ಆಲೂಗಡ್ಡೆ ಎಲ್ಲನೂ ಸಂಪೂರ್ಣ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಇದನ್ನು ಈಗ ಒಂದು ಸ್ವಲ್ಪ ಕುದಿಯಾಕೆ ಬಿಡೋಣ್ರಿ ಇದನ್ನು ಸ್ನೇಹಿತರು. ನೋಡ್ರಿ ಈಗ ಒಗ್ಗರಣೆ ಎಲ್ಲ ತಯಾರಾಗೈತೆ ನೋಡ್ರಿ. ಈಗ ಕುದಿಯಾಕದ ಪಕ್ಕ ಈ ರೀತಿ ಕುದಿಬೇಕು. ಈಗ ನೋಡ್ರಿ ಆಗಲೇ ಓಟ್ಸ್ ತೊಗೊಂಡಿರಲ್ಲ ಅದನ್ನು ಹಾಕೋತೀನಿ ನೋಡಿ ಸ್ನೇಹಿತರೆ. ಮತ್ತು ಆಗ್ತಾ ರೀತಿ ಚೆನ್ನಾಗಿ ತಿರುಗಾಡ್ಬೇಕು ಸ್ನೇಹಿತರೆ ಇದನ್ನು ಓಟ್ಸ. ವಾವ್ ನೋಡ್ರಿ ಎಲ್ಲ ಮಿಕ್ಸ್ ಆಗ್ಬೇಕು. ಇದನ್ನು ಚೆನ್ನಾಗಿ ತಿರುಗಾಡ್ರಿ ಇದನ್ನು. ಮತ್ತು ಹಾಕಿದ ತಕ್ಷಣ ಮೇಲಿಂದ ಮೇಲೆ ಸ್ವಲ್ಪ ತಿರುಗಾಡ್ಕೊತಿರ್ಬೇಕು, ಇಲ್ಲಾಂದ್ರೆ ಗಂಟು ಹಾಕೋ ಸ್ನೇಹಿತರೆ. ಈ ರೀತಿ ತಿರುಗಾಡ್ಕೊತಿರ್ಬೇಕು. ಈಗ ಉಪ್ಪಿಟ್ಟು ಮಾಡ್ತೀವಿ ಗೊತ್ತು ಸ್ನೇಹಿತರೆ ನಾವು. ಈಗ ಸಜ್ಜಿನ ಗೋಧಿದು ಉಪ್ಪಿಟ್ಟು ಮನೆ ಹಾಕಿ ನೋಡ್ರಿ. ಗೋಧಿ ರೋ ಉಪ್ಪಿಟ್ಟು ಮನೆ ವಿಡಿಯೋ ಮಾಡಾಕಿ ಸ್ನೇಹಿತರೆ. ಮತ್ತು ಸಣ್ಣ ರೋ ಉಪ್ಪಿಟ್ಟು, ಬಾಂಬೆ ರೋ ಉಪ್ಪಿಟ್ಟು, ಕೆಸರು ಉಪ್ಪಿಟ್ಟು ಅದನ್ನು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಕೂಡ ಓಟ್ಸ್ ಮಾಡ್ಬೋದು. ಈಗ ಚೆನ್ನಾಗಿ ಸ್ವಲ್ಪ ತಿರುವಾಡಿ ಚೆನ್ನಾಗಿ ಕುದಿಯಾಕೆ ಬಿಡೋಣ್ರಿ ಅದನ್ನ. ಈಗ ನೋಡ್ರಿ ಕೊತ್ತಂಬರಿ ಹಾಕೋತೀನತ್ತ. ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ
ಸ್ನೇಹಿತರು ನೋಡ್ರಿ ತಿರುಗಾಡಕತ್ತೀನಿ ನೋಡ್ರಿ ಎಷ್ಟು ನೈಸ್ ಆಗೈತಿ. ಮೇಲಿಂದ ಮೇಲೆ ತಿರುಗಾಡ್ಕೊತಿರ್ಬೇಕು. ಈಗ ಮಸಾಲ ಓಟ್ಸ್ ತಯಾರಾಗೈತ್ರಿ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ ರೀ ಅದನ್ನು. ಸ್ನೇಹಿತರೆ, ಮಸಾಲ ಓಟ್ಸ್ ಎಲ್ಲರಿಗೂ ಇಷ್ಟ ಆಗುವಂಥ ಮಸಾಲ ಓಟ್ಸ್ ತಯಾರಾಗಿತ್ತು. ಈಗ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಅಂತ, ಯಾಕಂದ್ರೆ ತುಪ್ಪ ಇರುತ್ತಲ್ಲ, ತುಪ್ಪ ಇರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಟೇಸ್ಟ್ ನೋಡ್ರಿ ಹಂಗಾಯ್ತು ಸ್ನೇಹಿತರೆ. ಈಗ ಮತ್ತು ಇದರಾಗ ಮಸಾಲೆ ಇರ್ತೈತೆ ರೀ. ಹಿಂಗಾಗಿ ಮಸಾಲೆ ಖಾರ ಆಗಲಿ ಮತ್ತು ಚಿಲ್ಲಿ ಪೌಡ್ರ್ ಆಗಲಿ ಯಾವುದೇ ರೀತಿ ಹಾಕೋ ಅವಶ್ಯಕತೆ ಇಲ್ಲ. ಇದ್ರೊಳಗೆ ಓಟ್ಸ್ ಒಳಗೆ ಮಸಾಲೆ ಇರ್ತೈತೆ ಸ್ನೇಹಿತರೆ ಪ್ಯಾಕೆಟ್ ಒಳಗೆ. ಈಗ ಟೇಸ್ಟ್ ನೋಡ್ರಿ. ಆಹಾ, ನೈಸ್ ಆಗೈತೆ ರೀ. ಮ್ಯಾಗಡೆ ತುಪ್ಪ ಹಾಕೊಂಡ್ರೆಲ್ಲ ಮಸ್ತ್ ಬರತ್ತೆ. ಸೂಪರ್ ಸ್ನೇಹಿತರೆ, ನೀವು ಕೂಡ ಸೂಪರ್ ಮಾರ್ಕೆಟ್ನಿಂದ ಈ ರೀತಿ ಮಸಾಲ ಓಟ್ಸ್ ಪ್ಯಾಕೆಟ್ ತೊಗೊಂಬರಿ. ಮಸಾಲ ಓಟ್ಸ್ ಪ್ಯಾಕೆಟ್ ತೊಗೊಂಬಂದು ಮನೆಯಲ್ಲಿ ಈ ರೀತಿ ಮಾಡಿರಿ. ಮತ್ತು ಶುಗರ್ ಇದ್ದವರಿಗೆ ಇದು ತುಂಬ ಆರೋಗ್ಯದಾಯಕ. ಇವತ್ತಿನ ಓಟ್ಸ್ ವಿಡಿಯೋನ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಅಂದ್ರೆ ನಮ್ಮ ಮಾತು ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.